ನಮಸ್ಕಾರ. ನಾನು ನಿವೇದಿತಾ ದತ್ತಾತ್ರಿ, ಕಲಾ ಸೌರಭದ ವೈಸ್ ಚೇರ್ಮನ್ ಆಗಿದ್ದೀನಿ ನಾನು, ಮತ್ತು ಆರ್ಟ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಆಗಿದ್ದೀನಿ. ಸೊ ಇವತ್ತು ಪ್ರತಿ ವರ್ಷದಂತೆ ನಾವು ಇಲ್ಲಿ KSDL ಅಂತ ಮಾಡ್ತೇವೆ, ಕಲಾ ಸೌರಭ ದ್ರೋಣಾರ್ಜುನ ಲೀಗು. ಅಲ್ಲಿ ಸಂಗೀತದ ವಿದ್ಯಾರ್ಥಿಗಳಿಗೆ ಇಂಟರ್ ಕಾಂಪಿಟಿಷನ್ಸ್ ಎಲ್ಲ ನಡೆಸ್ತೇವೆ. ಇವತ್ತು ಫೈನಲ್ಸ್ ಇದೆ. ಅದರ ಪ್ರಯುಕ್ತನೇ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಿಂದ ಸುಮಾರು 30 ಸ್ಟೂಡೆಂಟ್ಸನ್ನು ಚಿತ್ರಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅವರಿಗೇ ಬೆಳಗ್ಗೆಯಿಂದ ವರ್ಕ್ಶಾಪ್ ನಡೀತು. ಬೆಳಗ್ಗೆ ಸೆಷನಲ್ಲಿ ಪೋರ್ಟ್ರೇಟ್ ಸ್ಕೆಚಿಂಗ್, ಬೇಸಿಕ್ಸ್ ಆಫ್ ಪೋರ್ಟ್ರೇಟ್ ಸ್ಕೆಚಿಂಗ್, ಸಂಜಯ್ ಚಾಫೋಳ್ಕರ್ ಅಂತ ನನ್ನ ಗುರುಗಳು, ಅವರು ಅದನ್ನು ನಡೆಸ್ಕೊಟ್ರು. ಇವಾಗ ಶ್ರೀಮತಿ ಕಲ್ಪನಾ ಅವರು ಹಾಬಿ ಆರ್ಟಿಸ್ಟು, ಅವರು 1 ಸ್ಟ್ರೋಕ್ ಪೇಂಟಿಂಗನ್ನು ಅವರಿಗೆ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ. ಮತ್ತು ಇವತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂಥ ಮಕ್ಕಳಲ್ಲಿ ಪಬ್ಲಿಕ್ ಒಪಿನಿಯನ್ ತೊಗೊಂಡು ನಾವು ಅವರಿಗೆ ಬೆಸ್ಟ್ ಅವಾರ್ಡ್ಸನ್ನು ಕೊಡೋದನ್ನು ನಾವು ಯೋಚನೆ ಮಾಡಿದ್ದೀವಿ. ಜೂನಿಯರ್ ಕ್ಯಾಟಗರಿ ಮತ್ತು ಸೀನಿಯರ್ ಕ್ಯಾಟಗರಿಯಲ್ಲಿ 3 ಬೆಸ್ಟ್ ಅವಾರ್ಡ್ಸನ್ನು ಇರುತ್ತೆ. ಸೊ ಇದೇ ಥರ ನಾವು ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ. ಧನ್ಯವಾದ. 30 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಆರ್ಟಲ್ಲಿ. ಆಮೇಲೆ ಮ್ಯೂಸಿಕಲ್ಲಿ ಸುಮಾರು 120ಕ್ಕೂ ಜಾಸ್ತಿ ಇದ್ದಾರೆ. ಸೊ ಎರಡೂ ಸೇರಿ 150 ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ. ಧನ್ಯವಾದ. ನಾನು ನೀಲೇಶ್, ನಾನು 6th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ. ಇದು 3 ಇಯರ್ಸಿಂದ ಕಲಿತಿದ್ದೀನಿ. ಇದು ನಾನು ಮಾಡಿದ ಒಂದು ಡ್ರಾಯಿಂಗು. ಇವತ್ತಿನ ವರ್ಕ್ಶಾಪ್ ಡ್ರಾಯಿಂಗ್ ಇದು. 3 ವರ್ಷದಿಂದ ಕಲಾ ಸೌರಭದಲ್ಲಿ ಓದ್ತಾ ಇದ್ದೇನೆ, ಡ್ರಾಯಿಂಗ್ ಕಲಿತಾ ಇದ್ದೇನೆ. ಸ್ಪರ್ಧೆಯನ್ನು ಬಹುಮಾನಕ್ಕೆ ವಿಚಾರ ಮಕ್ಕಳು ಪ್ರತಿಭೆ ಗುರುತು ಮಾಡೋದು ಅಲ್ಲ, ಅವ್ನು ಪ್ರಾಕ್ಟೀಸ್ ಮಾಡಿ, ಅವ್ನಿಗೆ ಇಂಟ್ರೆಸ್ಟ್ ಇತ್ತು, ಸ್ಟಾರ್ಟ್ ಮಾಡಿದ್ವಿ. ಇನ್ನು ಹೋಗ್ತಾ ಅವನು ಇಂಟ್ರೆಸ್ಟ್ ಹೆಂಗೆ ತೋರಿಸ್ತಾನೋ ಅದು ತಕ್ಕಂಗೆ ಬೇರೆ ಶಾಲೆಗಳಲ್ಲಿ ಏನು ಸ್ಪರ್ಧೆ ಮಾಡಿದ್ದಾರೆ. ಸ್ಕೂಲಿಂದ ಅಷ್ಟೊಂದಿಲ್ಲ, ಇಲ್ಲಿಂದ ವರ್ಕ್ಶಾಪ್ ಎಲ್ಲ ಕಂಡಕ್ಟ್ ಮಾಡ್ತಾನೆ. ಪ್ರತಿ ವರ್ಷ ಅವರು ಎಕ್ಸಿಬಿಷನ್ ಎಲ್ಲ ಇಡ್ತಾರೆ. ಅವ್ನು ಎಕ್ಸಿಬಿಷನ್ ಎಲ್ಲ ಡ್ರಾಯಿಂಗ್ಸ್ ಎಲ್ಲ ಎಕ್ಸಿಬಿಟ್ ಮಾಡಿದ್ದಾರೆ ಇಲ್ಲಿ. ಸೊ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಪ್ರಶಸ್ತಿ ಎಲ್ಲ ಏನು ಸಿಕ್ಕಿಲ್ಲ, ಇಲ್ಲಿ ಕಲಾ ಸೌಭರಿಂದ ಶುರು ಮಾಡಿದ್ದಾನೆ. ಸೊ ಇನ್ನು ಮುಂದೆ ಅವ್ರ ಗೈಡೆನ್ಸಿಂದ ನಾವು ಶುರು ಮಾಡ್ಕೋಬೇಕಷ್ಟೇ. ಹೌದು, ನೆಕ್ಸ್ಟ್ ಇಯರ್ ಅವನು ಎಕ್ಸಾಮ್ ಬರೀಬೇಕು. ಅದಾದಮೇಲೆ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಹಾಗೆ ನೋಡ್ಕೋಬೇಕಂತ ಅವ್ರು ಗೈಡೆನ್ಸ್ ಮಾಡಬೇಕು ಟೀಚರ್. ಈಗ ನಿಮ್ಮ ಪೋಷಕರು ಯಾವ ರೀತಿಯಲ್ಲಿ ಪ್ರೋತ್ಸಾಹ ಮಾಡೋದು? ನನ್ನ ಡ್ರಾಯಿಂಗ್ ಟೀಚರ್ ಹೆಸರು ನಿವೇದಿತಾ ಮ್ಯಾಮ್. ಅವರು ಚೆನ್ನಾಗಿ ಡ್ರಾಯಿಂಗ್ ಹೇಳ್ಕೊಡ್ತಾರೆ. ಶಿ ಈಸ್ ಅ ಫೈನ್ ಆರ್ಟ್ ಟೀಚರ್. ಅವರೇ ಮುಂದೆ. ಥ್ಯಾಂಕ್ ಯು ಸರ್. ನಾವು ಇಲ್ಲಿ KSDL ಅಂತ ಮಾಡ್ತೇವೆ, ಕಲಾ ಸೌರಭ ದ್ರೋಣಾರ್ಜುನ ಲೀಗು. ಅಲ್ಲಿ ಸಂಗೀತದ ವಿದ್ಯಾರ್ಥಿಗಳಿಗೆ ಇಂಟರ್ ಕಾಂಪಿಟಿಷನ್ಸ್ ಎಲ್ಲ ನಡೆಸ್ತೇವೆ. ಇವತ್ತು ಫೈನಲ್ಸ್ ಇದೆ. ಅದರ ಪ್ರಯುಕ್ತನೇ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಿಂದ ಸುಮಾರು 30 ಸ್ಟೂಡೆಂಟ್ಸನ್ನು ಚಿತ್ರಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅವರಿಗೇ ಬೆಳಗ್ಗೆಯಿಂದ ವರ್ಕ್ಶಾಪ್ ನಡೀತು. ಬೆಳಗ್ಗೆ ಸೆಷನಲ್ಲಿ ಪೋರ್ಟ್ರೇಟ್ ಸ್ಕೆಚಿಂಗ್, ಬೇಸಿಕ್ಸ್ ಆಫ್ ಪೋರ್ಟ್ರೇಟ್ ಸ್ಕೆಚಿಂಗ್, ಸಂಜಯ್ ಚಾಫೋಳ್ಕರ್ ಅಂತ ನನ್ನ ಗುರುಗಳು, ಅವರು ಅದನ್ನು ನಡೆಸ್ಕೊಟ್ರು. ಇವಾಗ ಶ್ರೀಮತಿ ಕಲ್ಪನಾ ಅವರು ಹಾಬಿ ಆರ್ಟಿಸ್ಟು, ಅವರು 1 ಸ್ಟ್ರೋಕ್ ಪೇಂಟಿಂಗನ್ನು ಅವರಿಗೆ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ. ಮತ್ತು ಇವತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋಂಥ ಮಕ್ಕಳಲ್ಲಿ ಪಬ್ಲಿಕ್ ಒಪಿನಿಯನ್ ತೊಗೊಂಡು ನಾವು ಅವರಿಗೆ ಬೆಸ್ಟ್ ಅವಾರ್ಡ್ಸನ್ನು ಕೊಡೋದನ್ನು ನಾವು ಯೋಚನೆ ಮಾಡಿದ್ದೀವಿ. ಜೂನಿಯರ್ ಕ್ಯಾಟಗರಿ ಮತ್ತು ಸೀನಿಯರ್ ಕ್ಯಾಟಗರಿಯಲ್ಲಿ 3 ಬೆಸ್ಟ್ ಅವಾರ್ಡ್ಸನ್ನು ಇರುತ್ತೆ. ಸೊ ಇದೇ ಥರ ನಾವು ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ.